ಎಲ್ಲೋದ್ರು ಸೈಕ್ ಸೈಕ್ ಎಲ್ಲಿ ಬಂದ್ರು ಸೈಕ್ ಸೈಕ್. ಈ ಲಿರಿಕ್ಸ್ ಅಂತೂ ಎಲ್ಲ ಕಡೆ ಟ್ರೆಂಡ್ ಆಗಿರೋದು ಗೊತ್ತಿದೆ. ಗೊತ್ತಲ್ಲ ಲೈನ್ಸು, ಕೊಂಡ್ರೆ ಉನ್ನೆ ಕುಷ್ಕ ತಿನ್ಕೋ ಮನೆ ಸಸ್ತ ನಶನಕ್ಕೋ ಮಷಿನ್ ಲೆಕ್ಕೆ ಮಾರ್ನ ತುಮ್ಮೆ. ಸಾಕು. ಎಲ್ಲೋದ್ರು ಸೈಕ್ ಸೈಕ್ ಎಲ್ಲಿ ಬಂದ್ರು ಸೈಕ್ ಸೈಕ್. ಕೊಂಡ್ರೆ ಉನ್ನೆ ಕುಷ್ಕ ತಿನ್ಕೋ ಮನೆ ಸಸ್ತ ನಶನಕ್ಕೋ ಮಷಿನ್ ಲೆಕ್ಕೆ ಮಾರ್ನ ತುಮ್ಮೆ. ಕುಷ್ಕ ತಿನ್ಕೋ ಮನೆ ಸಸ್ತ ನಶನಕ್ಕೋ ಮಷಿನ್ ಲೆಕ್ಕೆ ಮಾರ್ನ ತುಮ್ಮೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ರೋಲಿಂಗ್ ಮೀಡಿಯಾ ಹೌಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದರ್ಶನ್. ನಾನು ನಿಮ್ಮ ಮುಂದೆ ಬಂದಿರೋ ಕಾರಣ ಏನು ಅಂದರೆ ಟ್ರೆಂಡಿಂಗ್ ಭೀಮಾ ಸಾಂಗ್ಸ್ ಆನ್ ಟ್ರೆಂಡಿಂಗ್. ನಿಮ್ಮೆಲ್ರಿಗೂ ಗೊತ್ತೇ ಇದೆ, 2 ಸಾಂಗ್ ರಿಲೀಸ್ ಆಗಿದೆ. ಅದರಲ್ಲೂ ಮೊದಲು ರಿಲೀಸ್ ಆದಂತಹ ಬ್ಯಾಡ್ ಬಾಯ್ ಸಾಂಗ್ ಮಾತ್ರ ತುಂಬಾ ದೊಡ್ಡ ಹಿಟ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬ್ಯಾಡ್ ಬಾಯ್ ಸಾಂಗು ಎಲ್ಲ ಕಡೆ ವೈರಲ್ ಆಗಿದೆ. ಯಾವುದೇ ಫಂಕ್ಷನ್ಸ್ಗೆ ಹೋದ್ರು, ಪಾರ್ಟಿಗೆ ಹೋದ್ರು, ಪಬ್ಬು ಕ್ಲಬ್ಬು ಎಲ್ಲ ಕಡೆನೂ ತುಂಬಾ ವೈರಲ್ ಆಗಿರೋ ಸಾಂಗ್ ಅಂತಾನೆ ಹೇಳ್ಬೋದು. ಪ್ರೆಸೆಂಟ್ ಬ್ಯಾಡ್ ಬಾಯ್ ಸಾಂಗ್ಗೆ 16 ಮಿಲಿಯನ್ಸ್ ವ್ಯೂಸ್ ಬಂದಿದೆ. ಬ್ಯಾಡ್ ಬಾಯ್ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಇದ್ರದ್ದು ಲಿರಿಕ್ಸ್ ಬರೆದಿರೋದು ನಮ್ಮ ರಾಹುಲ್ ಡಿಟೋ ಮತ್ತು MC ಬಿಜ್ಜು ಹಾಗೂ ನಾಗಾರ್ಜುನ್ ಶರ್ಮಾ ಅವರು. ರಾಹುಲ್ ಡಿಟೋ ಮತ್ತು MC ಬಿಜ್ಜು ಅವರು ಒಳ್ಳೆ ರ್ಯಾಪ್ ಸಿಂಗರ್ಸ್. ಈ ಸಾಂಗ್ ಕೂಡ ಅವರೇ ಹಾಡಿರೋದು. ಆದ್ರಿಂದನೇ ಇದೊಂಥರ ಏನೋ ರ್ಯಾಪ್ ಥರ ಬಂದು ಒಂದು ಮೂವಿಗೆ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ದುನಿಯಾ ವಿಜಯ್ ಅವ್ರಿಗೆ ಮ್ಯೂಸಿಕ್ ಮೇಲಿರೋ ಅಭಿರುಚಿ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಲಾಸ್ಟ್ ಟೈಮ್ ಸಲಾಗದಲ್ಲಿ ಕೂಡ ಒಂದು ಪ್ರಮೋಷನ್ ಸಾಂಗ್ ಮಾಡಿ ತುಂಬ ದೊಡ್ಡ ವೈರಲ್ ಮಾಡಿದರು. ಹೀಗೆ ಅದು ಮೂವಿಗೂ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದೇ ರೀತಿ ಭೀಮಾಗೂ ಕೂಡ ರಾಹುಲ್ ಡಿಟೋ ಮತ್ತು MC ಬಿಜ್ಜು ಅವ್ರಿಗೆ ಹೇಳಿ ಅವ್ರ ಕೈಲಿ ಲಿರಿಕ್ಸ್ ಬರ್ಸಿ ಅವ್ರ ಕೈಲೇ ಹಾಡು ಹಾಡಿಸಿ ಭೀಮಾ ಮೂವಿನ ಈ ಥರನೂ ಒಂದು ಪ್ರಮೋಷನ್ಸ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟು ಅವರು ಪ್ರಮೋಷನ್ ಸ್ಕಿಲ್ಸ್ನ ಹೊರಗಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಹಾಡಿಂದ ಭೀಮಾ ಮೂವಿ ನೇಮು ತುಂಬ ಎಲ್ಲ ಕಡೆ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ಹಾಡು ಬಂದ ಮೇಲೆ ಸೈಕ್ ಅನ್ನೋ ಒಂದು ವರ್ಡು ರಿಜಿಸ್ಟರ್ ಆಗ್ತಿದೆ ಅಂತ ಹೇಳ್ಬೋದು. ಆ ವರ್ಡ್ ಹೇಗೆ ಬಂತು ಅನ್ನೋದಕ್ಕೂ ಒಂದು ಚಿಕ್ಕ ಕತೆ ಇದೆ. ಅದು ದುನಿಯಾ ವಿಜಯ್ ಅವರೇ ಚೆನ್ನಾಗಿ ಹೇಳಿದ್ದಾರೆ. ದುನಿಯಾ ವಿಜಯ್ ಅವ್ರ ಮಗ ಮನೇಲಿರ್ಬೇಕಾದ್ರೆ ಅವ್ರ ಮಗಂಗೆ ಅವ್ರ ಫ್ರೆಂಡ್ ಫೋನ್ ಮಾಡಿ ಮಾತಾಡಬೇಕಾದ್ರೆ ನಿಮ್ಮಪ್ಪ ಮನೇಲೇ ಇದ್ದಾರಾ, ನಿಮ್ಮಪ್ಪ ಮನೇಲಿದ್ರೆ ಬರಲ್ಲ ಕಣ, ಅವ್ರು ಸೈಕ್ ಮಾಡ್ತಾರೆ ಅನ್ನೋ ಒಂದು ವರ್ಡ್ ಬಂತು. ಅದು ದುನಿಯಾ ವಿಜಯ್ ಅವ್ರಿಗೆ ಲೌಡ್ ಸ್ಪೀಕರ್ ಇದರಿಂದ ಕೇಳಿಸಿ ಅವ್ರು ಮತ್ತೆ ಅವ್ರ ಫ್ರೆಂಡ್ನ ಕರೆಸ್ಕೊಂಡು ಏನು ಎತ್ತ ಮಾತಾಡಿ ಈಗ ಟ್ರೆಂಡಿಂಗಲ್ಲಿರೋ ವರ್ಡು ಸೈಕ್ ಮಾಡ್ತಾರೆ, ಸೈಕ್ ಆಗುತ್ತೆ, ಅವ್ರು ಸೈಕ್ ಆಗಿದ್ದಾರೆ, ಈ ಥರ ವರ್ಡ್ಸ್ ಹಿಂಗೆ ಟ್ರೆಂಡ್ ಒಂದು ಅವ್ರಿಗೆ ಒಂದು ಹಿಂಟ್ ಸಿಕ್ಕಿ ಅದರಿಂದ ಆ ಸಾಂಗ್ನ ಲಿರಿಕ್ಸ್ ಬರೆದು ನಮ್ಮ ರಾಹುಲ್ ಡಿಟೋ ಮತ್ತು MC ಬಿಜ್ಜು ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೇ ಇನ್ಸ್ಟಾ ರೀಲ್ಸ್ ನೋಡಿದ್ರು, ಯಾವುದೇ ಫಂಕ್ಷನ್ಸಲ್ಲಿ ಹೋದ್ರೂ ತುಂಬ ಜನ ಹುಚ್ಚೆದ್ದು ಕುಣಿಯೋಂಥ ಸಾಂಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ಸಾಂಗು ಇತ್ತೀಚೆಗೆ ಬಿಡುಗಡೆ ಆಯಿತು, ಐ ಲವ್ ಯು ಕಣೆ ಅನ್ನೋ ಸಾಂಗು. I love you ಕಣೆ, I love you too ಕಣೋ, I love you ಕಣೆ, I love you too ಕಣೋ. ಸ್ಟಾರ್ಟಿಂಗಲ್ಲಿ ಕಮೆಂಟ್ಸಲ್ಲಿ ನೋಡಬೇಕಾದ್ರೆ ಎಲ್ಲರೂ ಇದು ಫಸ್ಟ್ ಕೇಳಬೇಕಾದ್ರೆ ಚೆನ್ನಾಗಿಲ್ಲ, ಬಟ್ ಆಮೇಲೆ ಕೇಳ್ತಾ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ನನಗೂ ಕೂಡ ಅದು ತುಂಬ ಇಷ್ಟ ಆಯಿತು ಹಾಡು. ಯಾಕೆ ಅಂತಂತಂದರೆ ಇದರ ಲಿರಿಕ್ಸ್ ಬರೆದಿರೋದು ನಮ್ಮ ಕವಿರಾಜ್ ಅವರು, ಸಿಂಗರ್ಸ್ ಬಂದು ನಮ್ಮ ಚರಣ್ ರಾಜ್ ಮತ್ತು ವೈಶ್ ಅವರು. ತುಂಬ ಅದ್ಭುತವಾಗಿ ಹಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಾಂಗ್ ಕೂಡ ಹಾಗೆ ಕಿಕ್ಕಿದೆ, ಬಟ್ ಇದರಲ್ಲೂ ಸೈಕ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ಪರವಾಗಿಲ್ಲ, ವರ್ಡು ಹಿಂಗೋ ಅಪ್ಪಿ ಅವ್ರ ಕೈಗೆ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಮೂವಿಗೆ ಸಾಂಗ್ಸ್ ಹಿಟ್ ಆಗೋದೇ ತುಂಬ ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅದರಲ್ಲಿ ಇವರು ರಿಲೀಸ್ ಮಾಡಿರೋಂಥ 2 ಸಾಂಗು ತುಂಬ ಅದ್ಭುತವಾಗಿ ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಭೀಮಾ 2024ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಯಾಗಿ ನಿಂತಿದೆ. ಭೀಮಾ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಅವರು, ನಿರ್ಮಾಪಕರು ಕೃಷ್ಣ ಸಾರ್ಥಕ್ ಮತ್ತು ಜಗದೀಶ್ ಗೌಡ ಅವರು, ಇದರ ಡೈಲಾಗ್ ರೈಟರ್ ಬಂದು ಮಾಸ್ತಿ ಅವರು. ಈ ಭೀಮಾ ಚಿತ್ರವನ್ನು ಡೈರೆಕ್ಷನ್ ಮಾಡ್ತಾ ಇರೋರು ನಮ್ಮ ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರ 2ನೇ ಡೈರೆಕ್ಷನ್ನ ಮೂವಿ ಇದು. ಮೊದಲು ಅವ್ರಿಗೆ ಸಲಾಗ ಹಿಟ್ ಕೊಟ್ಟ ನಂತರ ನೆಕ್ಸ್ಟ್ ಎಕ್ಸ್ಪೆಕ್ಟೆಡಲ್ಲಿ ಕೂತಿರೋಂಥ ಮೂವಿ ಬಂದು ಭೀಮಾ. ನೋಡೋಣ ಭೀಮಾ ಹೇಗೆ ಸೌಂಡ್ ಮಾಡತ್ತೆ ಅಂತ. ಆಗೋದೆ ಸೈಕಾದೆ ನಾನು ಈಗ ಲೈಕ. ಸರ್ ಹಾಕ್ಬಿಡಿ ಸರ್, ಲಿರಿಕ್ಸ್ ತಪ್ಪಿದೆ. ಸೈಕ್
ಬೇಕಾಗೋದೆ ಸೈಕಾದೆ ನೀನು ತುಂಬಾ ಲೈಕಾದೆ ನಾ